ನಮಸ್ಕಾರ ಸ್ನೇಹಿತರೆ. ವಿಡಿಯೋ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಅನಿಸಿರ್ಬೋದು, ಏನಪ್ಪ ಕ್ರೈಸ್ ಸ್ಕೂಲ್ಸಲ್ಲಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸು ಗೌರ್ಮೆಂಟ್ ಅಲ್ವಾ ಅಂತ. ಸೊ ಖಂಡಿತ ಗೌರ್ಮೆಂಟ್ ಅಲ್ಲ. ಯಾಕಂದರೆ ಕ್ರೈಸ್ ಅನ್ನೋದು ಒಂದು ಸೊಸೈಟಿ. ಸೊ ಹಂಗಾಗಿ ಇಲ್ಲಿ ಈ ಮುರಾರ್ಜಿ ಸ್ಕೂಲ್ಗಳು, ಕಿತ್ತಿರಾಣಿ ಚೆನ್ನಮ್ಮ ಸ್ಕೂಲ್ಗಳು ಅಥವಾ ಕಾಲೇಜ್ಗಳೇನಿದ್ದಾವೆ, ಸೊ ಇದರಲ್ಲಿ ಕೆಲಸ ಮಾಡ್ತಿರೋಂಥ ಎಂಪ್ಲಾಯೀಸ್ಗೆ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಕೊಡುವಂತಹ KGID ಬರಲ್ಲ. ಸೊ ಅಂದರೆ ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಸೊ ಇದು ಕೊಡಲ್ಲ. ಸೊ ಇದಿದ್ದರೆ ಮಾತ್ರ ಅವ್ರನ್ನ ಪ್ಯೂರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಕ್ರೈಸ್ ಅವರಿಗೆ KGID ಇರಲ್ಲ. ಸೊ ಇದು ಜ್ಞಾಪಕ ಇರಲಿ. ಅಂದರೆ ನಾನು ಇಲ್ಲಿ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಿಲ್ಲ. ನಾನು ನಿಮಗೆ ಹೇಳ್ತಿರೋದು ಏನು ಅಂದರೆ, ಸೊ ಈಗ ಗೌರ್ಮೆಂಟ್ ಟೀಚರ್ಸ್ಗೂ ಕೂಡ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ದಯವಿಟ್ಟು ಯಾರು ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಪ್ರಿಪೇರ್ ಆಗಬೇಕು ಅಂತಿದ್ದೀರಾ, ಸೊ ಅವರು ನಿಮ್ಮ ಮೈನ್ ಪ್ರಿಫರೆನ್ಸು ಈಗ ಗೌರ್ಮೆಂಟ್ ಟೀಚರ್ಸ್ ರಿಕ್ರೂಟ್ಮೆಂಟಿಗೆ ಕೊಡಿ. ಸೊ ಅದಾದಮೇಲೆ ಸೆಕೆಂಡ್ ಆಪ್ಷನ್ ಅಂತ ನಮ್ಮ ಏನು ಈ ಕ್ರೈ ಸ್ಕೂಲ್ಸ್ ಇದೆ ಅದು ಇಟ್ಕೊಳ್ಳಿ. ಯಾಕೆಂದರೆ ಸೊ ಇಲ್ಲಿ ನಾನು ಸುಮಾರು 14 ವರ್ಷದಿಂದ ವರ್ಕ್ ಮಾಡ್ತಿರೋದ್ರಿಂದ ಇಲ್ಲಿ ಏನು ಸಮಸ್ಯೆಗಳಿದೆ ಅಂತ ನನಗೆ ಗೊತ್ತು. ಸೊ ಹಂಗಾಗಿ ಈ ಸಮಸ್ಯೆಗಳನ್ನೋದಕ್ಕಿಂತ ನಮಗೆ ಈ KGID ಇಲ್ದಿರೋ ಕಾರಣಕ್ಕೆ ಏನು ಒಂದು ಬೆನಿಫಿಟ್ ಸಿಗ್ತಿಲ್ಲ ಅನ್ನೋದು ನಮಗೆ ಗೊತ್ತು. ಸೊ ಹಂಗಾಗಿ ನೀವು ಯಾರು ಈ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಬೇಕು ಅಂತಿದ್ದೀರಾ, ಸೊ ಅವರು ಫಸ್ಟ್ ಪ್ರಿಫರೆನ್ಸ್ನ ಗೌರ್ಮೆಂಟ್ ಸ್ಕೂಲ್ಸಿಗೆ ಕೊಡಿ. ಅದಾದಮೇಲೆ ನೀವು ಸೆಕೆಂಡ್ ಪ್ರಿಫರೆನ್ಸ್ನ ನಮ್ಮ ಕ್ರೈ ಸ್ಕೂಲ್ಸ್ಗೆ ಕೊಡಿ. ಅಂದರೆ ಇಲ್ಲಿ ವರ್ಕಿಂಗ್ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಕಂಪೇರ್ ಟು ಬೇರೆ ಸ್ಕೂಲ್ಸ್ ನಾನು ಹೇಳೋದು. ಬಟ್ ಇಲ್ಲಿ KGID ಇಲ್ದಿರೋದ್ರಿಂದ ಕೆಲವೊಂದು ಬೆನಿಫಿಟ್ ಸಿಗಲ್ಲ. ಆ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ಇದೊಂದು ವಿಚಾರನ ತಲೆಯಲ್ಲಿಟ್ಕೊಳ್ಳಿ.